Jai Hind everyone, welcome to YouTube channel Maths Bro. In today's class, we'll see two important concept, discount ಮತ್ತು ಇದು ಸ್ಪೀಡ್ ಟೈಮ್ ಅಂಡ್ ಡಿಸ್ಟೆನ್ಸ್ ಮೇಲೆ ಕ್ವೆಶ್ಚನ್ ಅಂತ. ಓಕೆ, ನಾಲ್ಕು ಕ್ವೆಶ್ಚನ್ಸ್ ನೋಡೋಣ. ವಿಲ್ ಸಿ 4 questions based on these two concepts. Now this concept is the most repeated pattern of SSC GD. Minimum you can see 15 to 20 questions ಈ ಪ್ಯಾಟರ್ನ್ ಮೇಲೆ ಕೇಳ. ಏನಿದೆ ಪ್ಯಾಟರ್ನ್? ವಾಟ್ ಇಸ್ ದಿಸ್ ಪ್ಯಾಟರ್ನ್ ಮೈ ಡಿಯರ್ ಫ್ರೆಂಡ್ಸ್? ವಾಟ್ ಇಸ್ ದ ಟೈಟಲ್? ಎರಡನೇ ಡಿಸ್ಕೌಂಟ್ ಫೈಂಡ್ ಮಾಡಬೇಕು, ಸೆಕೆಂಡ್ ಡಿಸ್ಕೌಂಟ್ ಫೈಂಡ್ ಮಾಡಬೇಕು. ಇದು ಕಾನ್ಸೆಪ್ಟ್. ಫೈಂಡಿಂಗ್ ದ ಸೆಕೆಂಡ್ ಕಾನ್ಸೆಪ್ಟ್. ವಾಟ್ ಇಸ್ ದ ಕ್ವೆಶ್ಚನ್? ಇಲ್ಲಿ ನೋಡ್ರಿ. ಓಕೆ, mark price of a computer is 25,000 and the discount is 15%. Selling price of computer is 12,750. What is the additional discount percentage? ಒಂದು ಕಂಪ್ಯೂಟರ್ ಇದೆ, ಆ ಕಂಪ್ಯೂಟರ್ ದ ನಮೂದಿದ ಬೆಲೆ, ಓಕೆ ಇಲ್ಲಿ ಬರೀರಿ, ನಮೂದಿದ ಬೆಲೆ ಎಷ್ಟಿದೆ? 25,000. ಮೊದಲ ಡಿಸ್ಕೌಂಟ್ 15 ಇದೆ, ಆಮೇಲೆ ಇನ್ನೊಂದು ಡಿಸ್ಕೌಂಟ್ ಕೊಟ್ಟಾರ, ಅದು ಕಾರ್ಡ್ ಮೇಲೆ, SBI ಕಾರ್ಡ್, ಅದು ಎಲ್ಲ ಕೊಟ್ಟು ಇದು ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ, ಮಾರಾಟ ಬೆಲೆ ಆಗುತ್ತೆ. ಆ ಎರಡನೇ ಡಿಸ್ಕೌಂಟ್ ಎಷ್ಟಿದೆ? ಬಹಳ ಸಲ ರಿಪೀಟ್ ಆಗಿದೆ, ಮಾರ್ಕ್ ಮೈ ವರ್ಡ್. ಬೇಕಾದ ಒಂದು ಅದು ಬುಕ್ ಚೆಕ್ ಮಾಡ್ರಿ, ಪ್ರೀವಿಯಸ್ ಇಯರ್ SSC GD 15 to 20 times ಈ ಪ್ಯಾಟರ್ನ್ ಕ್ವಶನ್ ಹ್ಯಾಸ್ ರಿಪೀಟೆಡ್. ಸೊ ಲೆಟ್ಸ್ ಸ್ಟಾರ್ಟ್ ದಿಸ್ ಥಿಂಗ್. ಸೊ ಫಸ್ಟ್ ಥಿಂಗ್ ಏನ್ ಬರೀಬೇಕು? 25,000 ಬರೀರಿ. ಏನಿದೆ? MRP, ನಮೂದಿದ ಬೆಲೆ, ಮಾರ್ಕ್ ಪ್ರೈಸ್ ಆಫ್ ದ ಆರ್ಟಿಕಲ್. ನೆಕ್ಸ್ಟ್ ಏನ್ರಿ? ದೇರ್ ಆರ್ ಟೂ ಡಿಸ್ಕೌಂಟ್ಸ್ ಅಂದ್ರೆ 100 and 100 ಎರಡು ಸಲ ಬರೀರಿ. ಫಸ್ಟ್ ಡಿಸ್ಕೌಂಟ್ ಎಷ್ಟಿದೆ ಮೈ ಡಿಯರ್ ಫ್ರೆಂಡ್ಸ್? ನಾವು ಫಸ್ಟ್ ಡಿಸ್ಕೌಂಟ್ ಈಸ್ 15%. 15 ಮೈನಸ್ ಮಾಡಬೇಕು. 100 minus 15 because discount means minus. So ಎಷ್ಟಾಗುತ್ತೆ ಇದು? 85. Now second discount, I don't know my dear friends, ನನಗೆ ಗೊತ್ತಿಲ್ಲ, ಇದು x ಇದೆ, assume ಮಾಡ್ರಿ this is x, I don't know that, okay, x. And final price, ಈ ಲಾಸ್ಟ್ ಬೆಲೆ, selling price, so this is 12,750. 12750 ಇದೆ. Just simplify ಮಾಡೋಣ, we'll be getting the answer here. So simplify 1 2 3 1 2 3. Yes, 25 ಮಗ್ಗಿ ಎಲ್ಲರಿಗೆ ಗೊತ್ತಿರಬೇಕು. 25 ಒಂದ್ಲೆ 25, ಇದು ಇರೇಸ್ ಮಾಡ್ತೇನೆ ನಾನು ಸ್ವಲ್ಪ. ಈಗ 25 5ಲೆ 25 5 125, ಎರಡು ಉಳಿತಿದೆ. 25 1 25 0. Now from this and this side ಏನಿದೆ ಕಾಮನ್? 17. ಓಕೆ, 17 ಮಗ್ಗಿ ಬೇಕಾದ್ ತಗೋರಿ, ಇಲ್ಲ ಅಂದ್ರೆ 5 ಮಗ್ಗಿ ಯೂಸ್ ಮಾಡ್ರಿ. 5 ಒಂದ್ಲೆ 5 5 7 5 7 35, 5 1 5 0 5 2 10. ನಾವು 17 ಮಗ್ಗಿ ಗೊತ್ತಿದೆ ಎಲ್ಲರಿಗೆ. 17 1 17 6. ಸೊ ನೋಡ್ರಿ, ಇಲ್ಲಿ x divided by 10 is equal to ಏನ್ರಿ? 6. ಸೊ ಏನ್ ಮಾಡ್ಬೇಕು? ದಿಸ್ ನಂಬರ್ ಈ ಕಡೆ ಹಾಕ್ರಿ. x is equal to 6 into 10 60 ಆನ್ಸರ್ ಇಲ್ಲ. ವೇಟ್, ಯಾಕಂದ್ರೆ ನೀವು 60 ಸರ್ ಇಲ್ಲಿದೆ ಆನ್ಸರ್? ನೋ, 60 ಆನ್ಸರ್ ಇಲ್ಲ. ನೋಡ್ರಿ, ಇದು 185 ಆಗಿದೆ. ಫ್ರಮ್ 185 ಅಂದ್ರೆ 15 ಕಡಿಮೆ. ಅದೇ ರೀತಿ ಇದು 100 ಇದೆ, ಇಲ್ಲಿ ಮೇಲ್ಗಡೆ ಎಷ್ಟು ಬಂದಿದೆ? 60. ದಿಸ್ ಇಸ್ 60. 100, ಇದು 60, ಎಷ್ಟು ಕಡಿಮೆ ಆಗಿದೆ? 40%. ಸೊ ಡಿಸ್ಕೌಂಟ್ ಎಷ್ಟಿದೆ? 100ರಿಂದ ಈ ಸಂಖ್ಯೆ ಮೈನಸ್ ಮಾಡ್ರಿ. ಸೊ ಸೆಕೆಂಡ್ ಡಿಸ್ಕೌಂಟ್ ಮೈ ಡಿಯರ್ ಫ್ರೆಂಡ್ಸ್ 40%. ಇದು ನಮ್ದು ಎರಡನೇ ಡಿಸ್ಕೌಂಟ್. ದಿಸ್ ಇಸ್ ಅವರ್ ಸೆಕೆಂಡ್ ಡಿಸ್ಕೌಂಟ್. ಲೈಕ್ ದಿಸ್ ಯು ಕ್ಯಾನ್. I hope everyone understood this. RRB, NTPC, Group D and other exam also, these kind of questions will be asked definitely. I hope everyone is clear. ಅರ್ಥ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ. in this class we'll finish all the doubts of this. ನೋಡಿ, ಸ್ವಲ್ಪ ಇದು ಟ್ರಾನ್ಸ್ಲೇಷನ್ ತಪ್ಪಾಗಿದೆ, ಅದಕ್ಕಾಗಿ I have seen it. ನೋಡಿ, ಒಂದು ಕುರ್ಚಿಯ ನಮೂದಿತ ಬೆಲೆ ಏನ್ರಿ? ಎಷ್ಟಿದೆ? 5,000. One, the share is 5,000. 20% discount is given. ಮುಂದಿನ ಅಂದ್ರೆ ಇನ್ನೊಂದು ರಿಯಾಯಿತಿ ನೀಡಿದ ನಂತರ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ? ಮಾರಾಟ ಬೆಲೆ 3,600. ಆ ಎರಡನೇ ಡಿಸ್ಕೌಂಟ್ ಎಷ್ಟು? ಸೇಮ್ ಪ್ರೊಸೆಸ್ ಮೈ ಡಿಯರ್ ಫ್ರೆಂಡ್ಸ್. 5,000 ಬರೀರಿ, 5,000 will write it. Yes. So there are two discounts. ಎರಡು ಸಲ 100 ಬರೀರಿ. 3 ಡಿಸ್ಕೌಂಟ್ ಕೊಟ್ಟಾರ ಅಂದ್ರೆ 3 ಸಲ ಬರೀಬೇಕು. ಆಮೇಲೆ ಲಾಸ್ಟ್ ಮಾರಾಟ ಬೆಲೆ ರೈಟ್ ಹ್ಯಾಂಡ್ ಸೈಡ್. ಸರ್ ವಾಟ್ ಈಸ್ ದ ಸೆಲ್ಲಿಂಗ್ ಪ್ರೈಸ್? 3,600. 3,600. ಮೊದಲ ಡಿಸ್ಕೌಂಟ್ ಎಷ್ಟು? 20%. ಡಿಸ್ಕೌಂಟ್ ಅಂದ್ರೆ ಮೈನಸ್ ಮಾಡಬೇಕು, ಇಲ್ಲಿ ಬರೀರಿ 80. ಪ್ರಾಫಿಟ್ ಇದೆ ಅಂದ್ರೆ ಪ್ಲಸ್, ಲಾಸ್ ಅಂದ್ರೆ ಮೈನಸ್, ಡಿಸ್ಕೌಂಟ್ ಅಂದ್ರೆ ಮೈನಸ್,
ಮತ್ತು ಚಕ್ರ ಬಡ್ಡಿದಲ್ಲಿ ಪ್ಲಸ್ ಅದು ಗೊತ್ತಿರಬೇಕು. ಸೆಕೆಂಡ್ ನನಗೆ ಗೊತ್ತಿಲ್ಲ, ಲೆಟ್ಸ್ ರೈಟ್ ಎಕ್ಸ್. ನಾವು ಲೆಟ್ಸ್ ಸಿಂಪ್ಲಿಫೈ 1 2 3 4 1 2 3 4. ಲೆಟ್ಸ್ ಸಿಂಪ್ಲಿಫೈ ಬೈ 5 ಟೇಬಲ್ or else 8. 8 ones are 8 fours are 32, 8 fives are 40, 8 zeros are 0. Simplify 5 magi 5 ones are 5 nines are 45, 5 zeros are 0. X is equal to 90. 90 answer illa. So therefore ಇದು 100, ಇದು 90, 100ಗಿಂತ ಎಷ್ಟು ಕಡಿಮೆ ಆಗಿದೆ ಅದೇ ನಮ್ದು ಆನ್ಸರ್. 100ಗಿಂತ ಎಷ್ಟು ಕಡಿಮೆ ಆಗಿದೆ 10%. ಸರ್ ಇದು ನಮ್ದು ಸೆಕೆಂಡ್ ಡಿಸ್ಕೌಂಟ್. ಇದು ನಮ್ದು ಏನಿದೆ ಸೆಕೆಂಡ್ ಡಿಸ್ಕೌಂಟ್. ದ್ಯಾಟ್ಸ್ ಅವರ್ ಸೆಕೆಂಡ್ ಡಿಸ್ಕೌಂಟ್ ಮೈ ಡಿಯರ್ ಫ್ರೆಂಡ್ಸ್. ಎರಡನೇ ಡಿಸ್ಕೌಂಟ್ ಇದು ನಮ್ದು ಸೆಕೆಂಡ್ ಡಿಸ್ಕೌಂಟ್. ನಿಮ್ದು ಕ್ವಶನ್ ಸರ್ ಮತ್ತೆ ಯಾವ ರೀತಿ ಕ್ವಶನ್ ಬರಬಹುದು ನೋಡಿ. ಒನ್ ಮೋರ್ ಕ್ವಶನ್ ಐ ವಿಲ್ ಸೇ SSC CGL ಅಂಡ್ NTPC ದಲ್ಲಿ ಕೇಳಿದ ಕ್ವಶನ್. ಆ ಎರಡೂ ಡಿಸ್ಕೌಂಟ್ ಕೊಡಂಗಿಲ್ಲ, ಎರಡು ಸಮಾನ ಡಿಸ್ಕೌಂಟ್ ಕೊಡ್ತಾರೆ. ಎರಡು ಸತತ ರಿಯಾಯಿತಿ ಬಟ್ ಎರಡು ಸಮಾನ ಬಟ್ ಗೊತ್ತಿಲ್ಲ. ಸೊ ಇಲ್ಲಿ ಎಕ್ಸ್ ಹಾಕ್ರಿ, ಇಲ್ಲೇ ಎಕ್ಸ್ ಹಾಕ್ಬೇಕು. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್. ಸಪೋಸ್ ಆ ಕಡೆ ಒಂದ್ ಸಂಖ್ಯೆ ಬಂದಿದೆ ಎಕ್ಸ್ ಸ್ಕ್ವೇರ್ 144 144. ಸೊ ಎಕ್ಸ್ ಇಸ್ ಈಕ್ವಲ್ ಟು 12. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 169, ಎಕ್ಸ್ ಇಸ್ ಈಕ್ವಲ್ ಟು 13. ಅದು ಗೊತ್ತಿರಬೇಕು. ಮುಂದಿನ ಕ್ವಶನ್ ನೋಡೋಣ. ದಿಸ್ ಈಸ್ ಆಲ್ಸೋ ಸೇಮ್ ಥಿಂಗ್ ಕ್ವಶನ್ ನೋಡಿ. SSC GD ಕ್ವಶನ್ ಇದೆ. ಒಂದು ಕುರ್ಚಿಯ ನಮೂದಿತ ಬೆಲೆ 19,200. 19,200. ಲೆಟ್ಸ್ ರೈಟ್ ಎಸ್. Now we'll do little fast. 100 100. There are two discounts. ಮೊದಲ ಡಿಸ್ಕೌಂಟ್ 20%, 20 ಕಡಿಮೆ ಮಾಡ್ರಿ. ಸರ್ ಎರಡನೇ ಡಿಸ್ಕೌಂಟ್ ಗೊತ್ತಿಲ್ಲ, ಐ ಡೋಂಟ್ ನೋ ದ ಸೆಕೆಂಡ್ ಡಿಸ್ಕೌಂಟ್. ಇದು ಎಷ್ಟ್ರಿ ಎಕ್ಸ್. ಆಮೇಲೆ ಲಾಸ್ಟ್ ಬೆಲೆ ಎಷ್ಟಿದೆ, ಲಾಸ್ಟ್ ಬೆಲೆ ಎಷ್ಟಿದೆ ಎಸ್. ಅಂತಿಮವಾಗಿ ಈ ಪ್ರೈಸ್ಗೆ ಮಾರಾಟ ಮಾಡಿದನು ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಸ್. ಸರ್ ಜಸ್ಟ್ 2 minutes. ಎಸ್ ಸರ್ಗೆ ಕೇಳ್ರಿ ಎಷ್ಟು ಈಗ ಟೈಮ್, ಕ್ಲಾಸ್ ಎಷ್ಟು ಟೈಮ್ ಆಗಿದೆ. ಓಕೆ ಜಸ್ಟ್ ಅವ್ರಿಗೆ ಹೇಳ್ರಿ, ಜಸ್ಟ್ 15 ನಿಮಿಷ ಬೇಕು ನನಗೆ. is equal to last 13,824. 13,824. okay, simplification 1 2 1 2 1 1 cancel. 8 ಮಗ್ಗಿಯಲ್ಲಿ ನೋಡಿ 8 ರಿಂದ ಡಿವೈಡ್ ಮಾಡೋಣ. 8 ones are 8, 8 ones are 8. ಎಷ್ಟು ಉಳಿದಿದೆ ಈಗ 5. 8 sevens are 56, 8 twos are 16, ಆಮೇಲೆ 6 8 8s are 64, ಆಮೇಲೆ 192 ಈ ಕಡೆ ಇದೆ. 192 ಬೇಕಾದ ಆ ಕಡೆ ಶಿಫ್ಟ್ ಮಾಡ್ರಿ. ಸೊ ಏನ್ ಮಾಡ್ರಿ ನೋಡಿ, ನಿಮ್ಗೆ ಬಹಳ ಟೆನ್ಷನ್ ಆಗಿದೆ ಈ ಕಡೆಯಿಂದ ಆ ಕಡೆ ಕ್ಯಾನ್ಸಲೇಷನ್ ಮಾಡಾಕ ಅಂದ್ರೆ ಏನಿಲ್ಲ, ಎಕ್ಸ್ ಇಲ್ಲಿ ಇಡ್ರಿ, ಎಕ್ಸ್ ಗೆ ಚೇಂಜ್ ಮಾಡಬೇಡ, ಈ 10ಗೆ ಮೇಲ್ ಮಾಡ್ರಿ. ಸೊ 1728 ಇಂಟು 10 ಬೇಕಾದ ಒಂದು 0 ಇಡ್ರಿ, ಡಿವೈಡೆಡ್ ಬೈ ಈ ಸಂಖ್ಯೆ ಇಲ್ಲೇ ತಗೋರಿ 192 ಅಂಡ್ ದೆನ್ ಸಿಂಪ್ಲಿಫೈ ಮಾಡೋಣ. ಲೆಟ್ ಸಿಂಪ್ಲಿಫೈ. ಮೇಲಿನ ಸಂಖ್ಯೆ ಎಲ್ಲಿ ತಗೋಬೇಕು, ಇಲ್ಲೇ ಹಾಕಬೇಕು, ಈ ಸಂಖ್ಯೆ ಮೇಲ್ಗಡೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಪ್ರೊಸೆಸ್ ಗೊತ್ತಿರಬೇಕು. ನಾವು ಲೆಟ್ ಸಿಂಪ್ಲಿಫೈ. ಯಾವ ಮಗಿ 2 ರಿಂದ 4 ಅಂತ ಮಾಡೋಣ. 4 4 4s are 16, 4 8s are 32, 4 4s are 16, 4 3s are 12, 4 2s are 4 0s are 0. 48 8 ಮಗ್ಗಿಲಿ ಎಲ್ಲ ಆಪ್ಷನ್ಸ್ ಹೋಲ್ ನಂಬರ್ಸ್ ಅಂದ್ರೆ ಡೈರೆಕ್ಟ್ಲಿ 12 ಮಗ್ಗಿ ಯೂಸ್ ಮಾಡ್ರಿ. ಬೇಕಾದ 8 ಮಗ್ಗಿ 8 ರಿಂದ ಯೂಸ್ ಮಾಡೋಣ. 8 6 are 48, 8 5s are 40, 3 ಉಳಿತಿದೆ. 8 4s are 32, 8 0s are 0. 540 divided by 6 ಇಲ್ಲಿ ಮಾಡ್ತೇನೆ ನಾನು, ಅಲ್ಲೇ ಮಾಡ್ರಿ. 6 1s are 6, 6 9s are 54, ಆಮೇಲೆ 1 0 ಇತ್ತು 90, x 90. ಸೊ therefore ನಮ್ದು ಡಿಸ್ಕೌಂಟ್ 10%. ಡಿಸ್ಕೌಂಟ್ ಎಷ್ಟ್ರಿ ಸರ್ 10%. ಇದು ನಮ್ದು ಎರಡನೇ ಡಿಸ್ಕೌಂಟ್. ಸೆಕೆಂಡ್ ಡಿಸ್ಕೌಂಟ್ ಎಷ್ಟ್ರಿ 10%. ಸೊ ವೆರಿ ಈಸಿ ಕಾನ್ಸೆಪ್ಟ್ ಇದೆ. ಓಕೆ, ಏನ್ ಮಾಡಬೇಕು ನೀವು ಕ್ಲಾಸ್ ಆದ ನಂತರ ಆ ಲಿಂಕ್ ದಲ್ಲಿ ವಾಟ್ಸಪ್ ನಂದ ಒಂದು ಇದೆ ಏನ್ರಿ ಚಾನೆಲ್ ಗ್ರೂಪ್ ಕ್ರಿಯೇಟ್ ಮಾಡಿ ನಾನು. ಇದು ಈ ಜಸ್ಟ್ ಲಾಸ್ಟ್ ಮಂತ್ ಜನವರಿದಲ್ಲಿ ಜಾಯ್ನ್ ಆಗ್ರಿ. ಟೆಲಿಗ್ರಾಮ್ ಲಿಂಕ್ ಅದು ಜಾಯ್ನ್ ಆಗ್ರಿ. SSC GD ದ ಹಿಂದಿನ ವರ್ಷದ RWA PDF ಅಲ್ಲಿ ಹಾಕ್ತೀನಿ ನಾನು. ಡಿಸ್ಕೌಂಟ್ ಚಾಪ್ಟರ್ ಓಪನ್ ಮಾಡ್ರಿ. ಅಲ್ಲಿ ಒಂದು ಟೈಪ್ ದಲ್ಲಿ ಐ ಥಿಂಕ್ ಟೈಪ್ 5 or 6 ದಲ್ಲಿ ಇದು ಎಲ್ಲ ಈ ರೀತಿ 15-20 ಕ್ವಶನ್ಸ್ ಆರ್ ದೇರ್. ಸೇಮ್ ಪ್ಯಾಟರ್ನ್ ನೋಡ್ರಿ. ಓಕೆ, 2022 23 ಆಲ್ ದಿಸ್ ಥಿಂಗ್ಸ್ are there, you can solve after this class. ಮುಂದಿನ ಕ್ವಶನ್ ಏನಿದೆ, ಸೊ ಇದು ಸೇಮ್ ಇದೆ ನೋಡಿ, ನೀವು ಟ್ರೈ ಮಾಡ್ರಿ ಇದು ಕ್ವಶನ್. ಆಫ್ಟರ್ ರಿಸೀವಿಂಗ್ 2 successive discount, ರೂಪಾ bought a dress for this MRP 2000. MRP ಅಂದ್ರೆ ನಮೂದಿತ ಬೆಲೆ ಎಷ್ಟಿದೆ 2000, ಮಾರಾಟ ಬೆಲೆ ಎಷ್ಟಿದೆ 1619.20. ಸೊ ಮೊದಲ ರಿಯಾಯಿತಿ ಎಷ್ಟಿದೆ ಸಮಥಿಂಗ್ ಐ ವಿಲ್ ರೈಟ್, ಆಮೇಲೆ ಸೊಲ್ಯೂಷನ್ ನೀವು ಮಾಡಬೇಕು ನೋಡಿ. 2000 ಪ್ರೈಸ್ ಇದೆ. So there are 2 discount my dear friends, 1 2, ಆಮೇಲೆ ಲಾಸ್ಟ್ ಬೆಲೆ ಎಷ್ಟ್ರಿ
1619.2. ಯಾವಾಗೂ ಪಾಯಿಂಟ್ ಕೊಟ್ಟಾರ ಏನು ಭಯ ಅವಶ್ಯಕತೆ ಮಾಡೋದು ಅವಶ್ಯಕತೆ ಇಲ್ಲ. ಪಾಯಿಂಟ್ ಬಿಡ್ರಿ, ಕ್ಯಾನ್ಸಲ್ ಮಾಡ್ರಿ, ಇಲ್ಲಿ ಒಂದು ಜೀರೋ ಹಾಕಬೇಕು. ರಿಮೂವ್ ದ ಪಾಯಿಂಟ್, ಪುಟ್ ಅ ಜೀರೋ ಹಿಯರ್. ಮೊದಲ ಡಿಸ್ಕೌಂಟ್ 8 ಇದೆ, ಅದು ಎರಡನೇ ಮೊದಲ ಡಿಸ್ಕೌಂಟ್ ಎಷ್ಟು? ಸೊ ಇಲ್ಲಿ 8 ಡಿಸ್ಕೌಂಟ್ 8% ಮೈನಸ್ ಮಾಡಬೇಕು. ಸೊ ಇದು ಎಷ್ಟು ರೀ? 92. ಇಲ್ಲಿ ಗೊತ್ತಿಲ್ಲ. ಎಕ್ಸ್ ಸಿಂಪ್ಲಿಫಿಕೇಶನ್ ಮಾಡ್ರಿ ಅಂಡ್ ಕಮೆಂಟ್ ಬಾಕ್ಸ್ ನಲ್ಲಿ ಹೇಳ್ರಿ ವಾಟ್ ಈಸ್ ಯೋರ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಕಮೆಂಟ್ ಮಾಡಬೇಕು. ಓಕೆ, ಕಮೆಂಟ್ ಮಾಡಬೇಕು. ಹಾ ಹೇಳ್ರಿ. ನಾ ಇದು ಆಗಿದೆ, ಇದು ಬೇಡ, ಇದು ನಮ್ದ ನಾರ್ಮಲ್ ಕ್ವಶನ್ ಐ ಹ್ಯಾವ್ ಎಕ್ಸ್ಪ್ಲೇನ್ ಇನ್ ದ ಪ್ರೀವಿಯಸ್. ಓಕೆ, ಎಸ್. ಏನ್ರಿ ನಿಮ್ದು ಕ್ವಶನ್ ಏನಿದೆ ಅಲ್ಲಿ? 1619.20. ಅದು ಜೀರೋ ಏನು ಅವಶ್ಯಕತೆ ಇಲ್ಲ, ಅದು ಜೀರೋ ತಗೊಂಡಿಲ್ಲ ಅಂದ್ರೆ ನಡೀತಿದೆ. ನೀವು ಪಾಯಿಂಟ್ ಹಾಕಿರಿ ಅಂದ್ರೆ ಇಲ್ಲಿ 2 ಜೀರೋ ಆಗ್ಬೇಕು. ಅದು ಲಾಸ್ಟ್ ಜೀರೋ ಏನು ಯೂಸ್ ಇಲ್ಲ. ಹಾ, ₹1.50. ಹಾ ಹೇಳ್ರಿ ಹೇಳ್ರಿ. ಹಾ ಅದು ನೋಡ್ರಿ, ಏನು ಪ್ರಾಬ್ಲಮ್ ಇಲ್ಲ. 1619.20 ಇದೆ. ಓಕೆ ತಗೋರಿ ಇದು. ಓಕೆ ಸಂತು, ಪಾಯಿಂಟ್ ಆದ ನಂತರ ಎಷ್ಟು ಸಂಖ್ಯೆ ಈಗ? 2. ಈಗ 2 ಜೀರೋ ಹಾಕ್ರಿ, ಇಲ್ಲಿ 2 ಜೀರೋ ಹಾಕ್ರಿ, ಪಾಯಿಂಟ್ ಕ್ಯಾನ್ಸಲ್ ಮಾಡ್ರಿ, 2 ಜೀರೋ. ಈಗ ಈ ಜೀರೋ ಇಂದ ಈ ಜೀರೋ ಕ್ಯಾನ್ಸಲ್, ಅದೇ ಸೇಮ್ ಬರುತ್ತೆ ನೋಡಿ. ಓಕೆ, ಅರ್ಥ ಆಗಿದೆ? ಹಾ, ಎಸ್. ಓಕೆ, ಸೊ ಲೆಟ್ಸ್ ಸಿ. ಇದು ನಮ್ದು ಫಸ್ಟ್ ಕಾನ್ಸೆಪ್ಟ್ ಆಫ್ ಟುಡೇ. ಎರಡನೇ ಕಾನ್ಸೆಪ್ಟ್ ನೋಡ್ರಿ. ಓಕೆ, ಅರ್ಥ ಆಗಿದೆ? ಐ ಹೋಪ್ ಎವ್ರಿ ಒನ್. ಇಂಪಾರ್ಟೆಂಟ್, ಬಯಾಟ್ ಮಾಡ್ರಿ. ಈಗ ಎರಡನೇ ಕಾನ್ಸೆಪ್ಟ್ ಲೇಟ್ ಅರ್ಲಿ ಬೇಸ್ಡ್ ಕ್ವಶನ್. ಲೇಟ್ ಅರ್ಲಿ ಬೇಸ್ಡ್ ಕ್ವಶನ್, ಇದು ನಮ್ದು ಎರಡನೇ ಕಾನ್ಸೆಪ್ಟ್. ಈಗ ನೋಡೋಣ. ಸೊ ಏನಿದೆ ನಾ ಎರಡನೇ ಕಾನ್ಸೆಪ್ಟ್ SSC GD ದಲ್ಲಿ ಇದು ಇಂತಹ ಕಾನ್ಸೆಪ್ಟ್ ಬಹಳ ಸಲ ಕೇಳ್ಯಾರ. ಯಾವ ಚಾಪ್ಟರ್? ಸ್ಪೀಡ್, ಟೈಮ್ ಅಂಡ್ ಡಿಸ್ಟೆನ್ಸ್ ಚಾಪ್ಟರ್. ಏನಿದೆ ನೋಡಿ. A person goes with the speed of 10, he becomes 20 minutes late. And when he go at 15 kilometer speed, he is 5 minutes late. What is the distance between his house and office? ಸಂತು ನೀವೇನ್ ಮಾಡಿರಿ ಗೊತ್ತಿದೆ? ಮೊದಲ ದಿನ ನೀವು 10 ಕಿಲೋಮೀಟರ್ ವೇಗದಿಂದ ಹಿಂಗ ಸೈಕಲ್ ದಿಂದ ಬಂದಿರಿ, ಕರೆಕ್ಟ್? ಮತ್ತೇನಾಗಿದೆ ಅಲ್ಲೇ ನಿಮ್ಗೋ 20 ನಿಮಿಷ ಏನಾಗಿದೆ? ಲೇಟ್ ಆಗಿದೆ. ಎರಡನೇ ದಿನ ನೀವು ಏನ್ ಮಾಡ್ತೀರಿ? ಸ್ಪ್ಲೆಂಡರ್ ಯೂಸ್ ಮಾಡ್ತೀರಿ. ಈಗ ಸ್ಪ್ಲೆಂಡರ್ ಬೈಕ್ ಮೇಲೆ ನಿಮ್ದು ಸ್ಪೀಡ್ ಎಷ್ಟಿತ್ತು? 15. ಸೊ ಅದಕ್ಕಾಗಿ ಅವಾಗೂ ನೀವು ಲೇಟ್ ಆಗಿರಿ. ಎಷ್ಟು? 5 ನಿಮಿಷ ಲೇಟ್ ಆಗಿದೆ. ನಿಮ್ದು ಮನೆ ಇನ್ ದ ಆಫೀಸ್, ಫ್ರಮ್ ಹೌಸ್ ಟು ಆಫೀಸ್ ಎಷ್ಟು ದೂರ ಇದೆ, ಎಷ್ಟು ಡಿಸ್ಟೆನ್ಸ್ ಹೇಳ್ಬೇಕು. ಯಾವಾಗೂ ಈ ರೀತಿ ಕ್ವಶನ್, ಓಕೆ, 2 ಡಿಫರೆಂಟ್ ಸ್ಪೀಡ್ಸ್ ಅಂಡ್ ಬೇರೆ ಬೇರೆ ಟೈಮಿಂಗ್, ಲೇಟ್ ಅರ್ಲಿ ಕೊಟ್ಟಾರ. ಟೈಟಲ್ ಬರೀರಿ, ಲೇಟ್ ಅರ್ಲಿ ಕಾನ್ಸೆಪ್ಟ್. ಈ ಪ್ರಶ್ನೆಯಲ್ಲಿ ಅರ್ಲಿ ಇಲ್ಲ, ಬಟ್ ಹಂಗ ಟೈಟಲ್ ಬರೀರಿ, ಲೇಟ್ ಅರ್ಲಿ. ಯಾವಾಗೂ ಈ ರೀತಿ ನೋಡಿರಿ. ಒಂದು ಸಿಂಪಲ್ ಬೆಸ್ಟ್ ಟ್ರಿಕ್ ಹೇಳ್ತೀನಿ ನಾನು. ಒಂದು ಫಾರ್ಮುಲಾ ಬೈ ಹೆಡ್ ಮಾಡ್ರಿ. ಡಿಸ್ಟೆನ್ಸ್ ಅಂದ್ರೆ ಸ್ಪೀಡ್ 1 ಇಂಟು ಸ್ಪೀಡ್ ನಂಬರ್ 2 ಡಿವೈಡೆಡ್ ಬೈ S1 ಮೈನಸ್ S2 ಇಂಟು ಡೆಲ್ಟಾ ಟಿ. ಈಗ ಡೆಲ್ಟಾ ಟಿ ಅಂದ್ರೆ ಟೈಮ್ ಗ್ಯಾಪ್. ಈ ಟೈಮ್ ಗ್ಯಾಪ್ ಇದೆ, 60ರಿಂದ ಡಿವೈಡ್ ಮಾಡಬೇಕು. ಯಾಕೆ ಮಾಡಬೇಕು? ಯಾಕಂದ್ರೆ ಎಲ್ಲಾ ಯೂನಿಟ್ಸ್ ಟೈಮ್ ಯೂನಿಟ್ ಮಿನಿಟ್ಸ್ ದಲ್ಲಿದೆ, ನಮಗೆ ಅವರ್ ಬೇಕು. ಎಸ್, ಈಗ ಯಾವ ರೀತಿ ಯೂಸ್ ಮಾಡಬೇಕು ನೋಡಿ. ಮೊದಲ ಸ್ಪೀಡ್ 10 ಇದೆ, ಸೊ ಇಲ್ಲಿ ಹಾಕ್ರಿ 10. ಎರಡನೇ ಸ್ಪೀಡ್ ಎಷ್ಟಿದೆ? 15, ಇಲ್ಲಿ ಹಾಕ್ರಿ 15. ಇಲ್ಲಿ ಇದು ಸಿಂಬಾಲ್ ಮೈನಸ್, ಅಂದ್ರೆ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆ ಮೈನಸ್ ಮಾಡ್ರಿ. ಸೊ ಎಷ್ಟು ಬರುತ್ತೆ? 5. ಈ ಸಂಖ್ಯೆಯಿಂದ ಈ ಸಂಖ್ಯೆ ಮೈನಸ್ ಮಾಡಬೇಕು, ಅದಕ್ಕಾಗಿ ಇದು ಸಿಂಬಾಲ್. ಅಂದ್ರೆ ದೊಡ್ಡರಿಂದ ಸಣ್ಣ ಮೈನಸ್ ಮಾಡಬೇಕು, ಅಷ್ಟೇ. ಟೈಮ್ ಗ್ಯಾಪ್ ನನ್ಗೆ ಹೇಳ್ರಿ, ಈ 2 ದಿನದ ಟೈಮ್ ಗ್ಯಾಪ್ ಏನಿದೆ? 2 ದಿನದ ಟೈಮ್ ಗ್ಯಾಪ್ ಎಷ್ಟು? ಸೊ ಇಲ್ಲಿ 20 ನಿಮಿಷ 20 ಮಿನಿಟ್ಸ್ ಲೇಟ್ ಮತ್ತು ಇಲ್ಲಿ 5 ಮಿನಿಟ್ಸ್ ಲೇಟ್. ಟೈಮ್ ಗ್ಯಾಪ್ ಎಷ್ಟಿದೆ? ಇಲ್ಲ 5 ಹೆಂಗ್ರಿ? 15. ಓಕೆ, ಈಗ ನೀವು ಕೋಚಿಂಗ್ ಎಷ್ಟು ಗಂಟೆಗೆ ಬರ್ತೀರಿ? ಬೆಳಗ್ಗೆ 9 ಗಂಟೆಗೆ. ಈಗ 9 ಗಂಟೆಗೆ ಅವ್ರದ್ದು ಕ್ಲಾಸ್ ಐತಿ. 9 AM KCCಗೆ ಬರಬೇಕು. ಮೊದಲ ದಿನ ನೀವು ಬರ್ತೀರಿ ಎಷ್ಟು? 9:20ಗೆ ಬರ್ತೀರಿ. ಆಮೇಲೆ ನೆಕ್ಸ್ಟ್ ಡೇ ನೀವು ಬರ್ತೀರಿ ಎಷ್ಟು? 9:05. ಸೊ ಈ ಟೈಮ್ದಲ್ಲಿ ಗ್ಯಾಪ್ ಎಷ್ಟು? 15 ಮಿನಿಟ್ಸ್ ಗ್ಯಾಪ್ ಇದೆ. 15 ಮಿನಿಟ್ಸ್ ಗ್ಯಾಪ್ ಇದೆ. ಇದು ಗ್ಯಾಪ್ ಬೇಕಾದಿಲ್ಲಿ ಬರೀರಿ ಸರ್. ಇದು ಗ್ಯಾಪ್. ಯಾವ ಗ್ಯಾಪ್? ಟೈಮ್ ಗ್ಯಾಪ್. ಟೈಮ್ ಗ್ಯಾಪ್ ಡಿವೈಡೆಡ್ ಬೈ 60. 15 ನಿಮಿಷ 60ರಿಂದ ಡಿವೈಡ್ ಮಾಡ್ರಿ, 60ರಿಂದ ಡಿವೈಡ್. ಮತ್ತೇನಿಲ್ಲ, ಸಿಂಪ್ಲಿಫಿಕೇಶನ್. 0 0 ಕ್ಯಾನ್ಸಲ್, 5 3 ಆಮೇಲೆ 3 1 3 3 2 15 ಡಿವೈಡೆಡ್ ಬೈ 2 7.5 ಕಿಲೋಮೀಟರ್. ಇದೇ ನಮ್ದು ಆನ್ಸರ್, 7.5 ಕಿಲೋಮೀಟರ್. ಆಪ್ಷನ್ ನಂಬರ್ ಬಿ. ದಿಸ್ ವಿ ಹ್ಯಾವ್ ಟು ರಿಮೆಂಬರ್.
ನಾವು ಒನ್ ಹಿಂಟ್ ಐ ವಿಲ್ ಟೆಲ್ ಯು. ಯಾಕಂದ್ರೆ ಈ ಪ್ರಶ್ನೆಯಲ್ಲಿ ಒಂದೊಂದ್ಸಲ ಏನಾಗುತ್ತೆ, ಲೇಟ್ ಅರ್ಲಿ, ಲೇಟ್ ಲೇಟ್, ಅರ್ಲಿ ಅರ್ಲಿ 3 ಪ್ಯಾಟರ್ನ್ ಇರುತ್ತೆ. ಓಕೆ, ದೇರ್ ವಿಲ್ ಬಿ ದ 3 ಪ್ಯಾಟರ್ನ್ ಇನ್ ದಿಸ್. ಸರಿ ಏನೇನ್ರಿ ನೋಡ್ರಿ. 1 ಲೇಟ್ ಲೇಟ್, ಈಗ ನೀವು ಮಾಡಿರಿ ಲೇಟ್ ಲೇಟ್. ನೆಕ್ಸ್ಟ್ ಇರುತ್ತೆ ಅರ್ಲಿ ಅರ್ಲಿ, ಅರ್ಲಿ ಅರ್ಲಿ, ಆಮೇಲೆ ಲೇಟ್ ಅರ್ಲಿ, ಲೇಟ್. ಅಂದ್ರೆ ಈಗ ಪ್ರಶ್ನೆಯಲ್ಲಿ ಸಂತು ನೀವೇನಾಗಿರಿ, ಎರಡು ಇದರಲ್ಲಿ ಕೇಸಸ್ ನಲ್ಲಿ ಲೇಟ್ ಆಗಿರಿ. ಯಾವಾಗೂ ಲೇಟ್ ಆಗಿರಿ ಡೈರೆಕ್ಟ್ಲಿ ಮೈನಸ್ ಮಾಡಬೇಕು. ಯಾವಾಗೂ ಅರ್ಲಿ ಅರ್ಲಿ ಇದೆ ಮೊದಲು ಬಂದಿರಿ ಅಂದ್ರೆ ಮೈನಸ್ ಮಾಡಬೇಕು. ಯಾವಾಗೂ ಲೇಟ್ ಅರ್ಲಿ ಇದೆ ಅಂದ್ರೆ ಪ್ಲಸ್ ಮಾಡಬೇಕು. ಈಗ ನಿಮ್ದು ಕ್ವಶನ್ ಸರ್ ಏನಿದು, ಮುಂದಿನ ಕ್ವಶನ್ ದಲ್ಲಿ ಹೇಳ್ತೀನಿ ಯಾವಾಗ ಇದು ಪ್ಲಸ್ ಮಾಡಬೇಕು. ಈ ಕ್ವಶನ್ ದಲ್ಲಿ ಲೇಟ್ ಲೇಟ್ ಇದೆ, ಅದಕ್ಕಾಗಿ ಡೈರೆಕ್ಟ್ಲಿ 20 and 5 ಮೈನಸ್ ಮಾಡಬೇಕು. 20 ಮತ್ತು ಇನ್ನೊಂದು ಟೈಮ್ ಎಷ್ಟಿದೆ 5, 20 - 5 ಮಾಡ್ರಿ ಸರ್ ಎಷ್ಟು 15. ಇಲ್ಲಿ ಬರೀರಿ 15 minutes. ಅರ್ಥ ಆಗಿಲ್ಲ? ಇಲ್ಲಿ ನೋಡ್ರಿ ಮುಂದಿನ ಕ್ವಶನ್. ಇದು SSC CGL ಕ್ವಶನ್ ಏನಿದೆ ನೋಡಿ. ಒಬ್ಬ ವ್ಯಕ್ತಿ ಮನೆಯಿಂದ ಕಚೇರಿಗೆ 30 ಕಿಲೋಮೀಟರ್ ವೇಗದಲ್ಲಿ ಹೋಗುವಾಗ ಅವರಿಗೆ 10 ನಿಮಿಷ ತಡವಾಗುತ್ತಾನೆ. 24 ಕಿಲೋಮೀಟರ್ ವೇಗದಲ್ಲಿ 18 ನಿಮಿಷ ತಡವಾಗುತ್ತಾನೆ. ಇದು ಸೇಮ್ ಇದೆ. ಓಕೆ, ಬಟ್ ಮಾಡೋಣ ಈಗ. ಡಿಸ್ಟೆನ್ಸ್ ಅಂದ್ರೆ ಸ್ಪೀಡ್ 1 ಇಂಟು ಸ್ಪೀಡ್ 2. ಡೈರೆಕ್ಟ್ ಮೈಂಡ್ ಅಲ್ಲಿ ಇಡ್ರಿ, ಫಾರ್ಮುಲಾ ಬರೋದು ಅವಶ್ಯಕತೆ ಇಲ್ಲ. ಮೊದಲ ಸ್ಪೀಡ್ 30, ಎರಡನೇ ಸ್ಪೀಡ್ 24, 30 ಇಂಟು 24. ಆಮೇಲೆ ಈ ಎರಡು ಮೈನಸ್ ಮಾಡಬೇಕು. 30 - 24 6. ಇಲ್ಲೇ ಟೈಮ್ ಗ್ಯಾಪ್ ಬರಿಬೇಕು. ಟೈಮ್ ಗ್ಯಾಪ್ ಎರಡು ಲೇಟ್ ಇದೆ, ಲೇಟ್ ಇದೆ ನೋಡ್ರಿ, ಲೇಟ್ ಲೇಟ್, ಲೇಟ್ ಅಂಡ್ ಲೇಟ್. ಸೊ ಡೈರೆಕ್ಟ್ಲಿ ಆ ಸಂಖ್ಯೆ ಮೈನಸ್ ಮಾಡ್ರಿ. 10 minutes ಲೇಟ್, 18 minutes ಲೇಟ್. 10 and 18 ಗೆ ಏನ್ ಮಾಡ್ಬೇಕು, ಯಾವಾಗೂ ಲೇಟ್ ಇದೆ ಅಂದ್ರೆ ಮೈನಸ್ ಮಾಡ್ಬೇಕು. ಸೊ ಮೈನಸ್ ಮಾಡ್ರಿ. 10 - 18 ಎಷ್ಟು 8 ಡಿವೈಡೆಡ್ ಬೈ 60. ಯಾಕ್ರಿ ಸರ್, ಯಾಕಂದ್ರೆ ಇದು ಮಿನಿಟ್ಸ್ ನಲ್ಲಿ ಇದೆ. ಐ ವಾಂಟ್ ಇನ್ ಕಿಲೋ ಅವರ್ಸ್. 60 ಡಿವೈಡ್ 31 30, 32 60, 2 1 2 4, 6 1 6 4, 4 4 16. 16 ಕಿಲೋಮೀಟರ್ ಇಸ್ ದ ಡಿಸ್ಟೆನ್ಸ್. 16 ಕಿಲೋಮೀಟರ್ ಇದು ನಮ್ದು ಡಿಸ್ಟೆನ್ಸ್. 16 ಕಿಲೋಮೀಟರ್ ಇಸ್ ದ ಡಿಸ್ಟೆನ್ಸ್. ಇದು ಬಟ್ ಈಗ ಅರ್ಥ ಆಗುತ್ತೆ ಎಲ್ಲರಿಗೆ. ಎರಡನೇ ಮೆಥಡ್. ಓಕೆ, ಸೊ ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ, ಒಂದು ರೈಲು 40 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಓಡಿದರೆ 10 ನಿಮಿಷ ಲೇಟ್ ಆಗುತ್ತೆ. ಮತ್ತು 45 ಕಿಲೋಮೀಟರ್ ವೇಗದಲ್ಲಿ ಅಂದ್ರೆ ಅವ್ರಿಗೆ ಆ ಟ್ರೈನ್ 4 ಮಿನಿಟ್ ಲೇಟ್ ಆಗುತ್ತೆ. ಆ ರೈಲು ಓಕೆ ಸರಿಯಾದ ಸಮಯ ಎಷ್ಟಿದೆ, ರೈಲಿನ ಸರಿಯಾದ ಸಮಯ ಆಕ್ಚುಯಲ್ ಟೈಮಿಂಗ್. ಸೊ ಏನ್ ಮಾಡ್ರಿ, ಫಸ್ಟ್ ಸ್ಪೀಡ್ ಬರೀರಿ ಮೈ ಡಿಯರ್ ಫ್ರೆಂಡ್ಸ್. ಮೊದಲ ಸ್ಪೀಡ್ ಇದೆ 45, ಎರಡನೇ ಸ್ಪೀಡ್ ಇದೆ ಎಷ್ಟು, ಎರಡನೇ ಸ್ಪೀಡ್ ಎಷ್ಟು, ಮೊದಲ ಸ್ಪೀಡ್ ಇದೆ 40 40 ಅಂಡ್ ಎರಡನೇ ಸ್ಪೀಡ್ ಇದೆ 45. ಆ ಸ್ಪೀಡ್ ಅನುಪಾತ ಇದೆ ನಮ್ದು 5 8 5 9. ಸ್ಪೀಡ್ ಇನ್ವರ್ಸ್ ಟೈಮಿಂಗ್ ಆಗುತ್ತೆ. ಸೊ ಟೈಮಿಂಗ್ ಮಾಡ್ರಿ 9 ಈ ಕಡೆ 8, 9 ಈ ಕಡೆ 8. ಈಗ ಟೈಮಿಂಗ್ ನೋಡ್ರಿ ಬೇಕಾದ ಈ ಟೈಮ್ದಲ್ಲಿ ಗ್ಯಾಪ್ ಇದೆ 1 ಮತ್ತು ಈ ಎರಡು ಟೈಮ್ದಲ್ಲಿ ಗ್ಯಾಪ್ 10 ಮಿನಿಟ್ಸ್, 10 minutes and 4 minutes, 10 minutes and 4 minutes. The gap is of 6 minutes. The gap is of 6 minutes. ಯಾಕಂದ್ರೆ ನಾನು ಹೇಳಿ ಯಾವಾಗೂ ಲೇಟ್ ಅಂದ್ರೆ ಮೈನಸ್ ಮಾಡಬೇಕು. ಸೊ 6 minutes ಇಲ್ಲಿ 1 ಅಂದ್ರೆ 6 minutes, 1 ಅಂದ್ರೆ 6 minutes. ಸೊ 8 ಅಂದ್ರೆ ಎಷ್ಟು, 8 ಅಂದ್ರೆ ಎಷ್ಟು. ಸೊ ಇಂಟು 6, 8 6 48 minutes. 48 minutes. ಓಕೆ, ಇದು ನಮ್ದು ಎರಡನೇ ದಿನದ ಟೈಮಿಂಗ್. ಬಟ್ ಎರಡನೇ ದಿನ ಏನಾಗಿದೆ, 4 minute ಟ್ರೈನ್ಗೆ ಲೇಟ್ ಆಗಿದೆ. 4 minute ಲೇಟ್ ಆಗಿದೆ. ಸ್ಟೇಷನ್ ಮಾಸ್ಟರ್ ಆ ಟ್ರೈನ್ಗೆ ಏನ್ ಹೇಳ್ತಾರೆ, ನೀವು 4 minutes ಲೇಟ್ ಆಗಿರಿ. ಸೊ ಎಕ್ಸಾಕ್ಟ್ ಟೈಮ್ ಆಕ್ಚುಲಿ ಎಷ್ಟು, 4 minutes ಮೊದಲು ಬರಬೇಕಾಗಿತ್ತು. ಸೊ 4 minutes ಅರ್ಲಿ ಅಂದ್ರೆ ಎಕ್ಸಾಕ್ಟ್ ಟೈಮಿಂಗ್ 44 minutes ಇತ್ತು. 44 minutes ಇತ್ತು. ದಿಸ್ ಇಸ್ ದ ಎಕ್ಸಾಕ್ಟ್ ಟೈಮ್ ಮೈ ಡಿಯರ್ ಫ್ರೆಂಡ್ಸ್. ಈ ಎರಡನೇ ಟೆಕ್ನಿಕ್ ಇಂತಹ ಕ್ವಶನ್ಗೆ ಯೂಸ್ ಮಾಡ್ರಿ. ಸೊ 4 minutes ಕಡಿಮೆ ಟೈಮ್ ದಲ್ಲಿ ಬರಬೇಕು. 44 minutes ಇಸ್ ದ ಎಕ್ಸಾಕ್ಟ್ ಟೈಮ್. ಆಪ್ಷನ್ ನಂಬರ್ ಡಿ ಇಸ್ ದ ಆನ್ಸರ್. ಇದು ನಮ್ದು SSC GD 2025 ದಲ್ಲಿ ಕೇಳಿದ ಕ್ವಶನ್ ಇದೆ. ಓಕೆ, ಆಲ್ರೆಡಿ ಇಟ್ ಇಸ್ ಗೆಟಿಂಗ್ ಲೇಟ್. ಸೊ ನೆಕ್ಸ್ಟ್ ಕ್ವಶನ್ ನೀವು ಟ್ರೈ ಮಾಡ್ರಿ. RRB NTPC ಕ್ವಶನ್ ಇದೆ ಅಂಡ್ ಕಮೆಂಟ್ ಮಾಡ್ರಿ ಏನಿದೆ ನಿಮ್ದು ಆನ್ಸರ್ ಫಾರ್ ದಿಸ್ ಕ್ವಶನ್. Okay, with this we'll stop our today's class. Thank you. Keep on learning, keep on studying. Jai Hind.